ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ವಾಸುದೇವನ್ ಮಾಡ್ತಿರೋ ನಮಸ್ಕಾರಗಳು. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ದಿನದಲ್ಲಿ ತುಲಾ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ಬನ್ನಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಲಾ ರಾಶಿಯವರ ಈ ತಿಂಗಳ ಆರ್ಥಿಕ ಮತ್ತು ಉದ್ಯೋಗದ ವಿಚಾರ ನೋಡೋದಾದರೆ, ಉದ್ಯೋಗದಲ್ಲಿ ನೀವು ಈ ಹಿಂದೆ ಫಾರಿನ್ ಹೋಗುವಂಥ ಕೆಲಸ ಆಗ್ಬೋದು, ಅಪ್ಲಿಕೇಶನ್ಸ್ ಆಗ್ಬೋದು, ಏನಾದ್ರು ಹಾಕಿದ್ರೆ ಈ ತಿಂಗಳಲ್ಲಿ ಅದು ಸಕ್ಸಸ್ ಕಾಣುವಂಥ ಸಂಭವ ಇದೆ. ಆರ್ಥಿಕ ವಿಚಾರದಲ್ಲಿ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಅದು ನಿಮಗೆ ಬರೋದಿಲ್ಲ. ಇನ್ವೆಸ್ಟ್ಮೆಂಟ್ ಏನೇ ಮಾಡೋದು ಕೂಡ ಆಸ್ತಿಯ ಮೇಲೆ ಆಗ್ಬೋದು, ಜಾಗದ ಮೇಲೆ ಆಗ್ಬೋದು, ಹೊಲದ ಮೇಲೆ ಆಗ್ಬೋದು, ಅಥವಾ ಚಿನ್ನದ ಮೇಲೆ ಮಾಡೋದ್ರಿಂದ ನಿಮಗೆ ಬಹಳ ಒಳ್ಳೆಯದು. ಪ್ರೇಮ ಮತ್ತು ಕುಟುಂಬದ ವಿಚಾರ. ಮೊದಲನೇದಾಗಿ ಪ್ರೇಮ ವಿಚಾರ ಅಂತ ಬಂತು ಅಂದರೆ, ನೀವು ಎಷ್ಟೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದರೂ ಕೂಡ ನಿಮ್ಮ ಸಹ ಧರ್ಮ ಪತ್ನಿ ಆಗ್ಬೋದು, ನಿಮ್ಮ ಸಹ ವ್ಯವಸ್ಥೆ ಏನಾಗುತ್ತೆ ಅಂತಂದರೆ ಅವರಿಂದ ವ್ಯಾಘ್ರ ರೂಪ, ನೀವು ಎಷ್ಟೇ ತಾಳ್ಮೆಯಿಂದ ಕೂಡ ಇದ್ರೂ ಕೂಡ ಅವರಿಂದ ವ್ಯಾಘ್ರ ರೂಪವೇ ಹೊರಬರುತ್ತೆ. ಸ್ವಲ್ಪ ನೋಡಿಕೊಂಡು ಎಚ್ಚರಿಕೆಯಿಂದ ಮುಂದುವರೆದು ಒಳ್ಳೆಯದು. ಎರಡನೇದಾಗಿ ಕುಟುಂಬದ ವಿಚಾರ ಬಂತು ಅಂತಂದರೆ, ಸ್ವಂತ ವ್ಯವಸ್ಥೆಯಿಂದ ಏನೇ ಮಾಡಬೇಕು ಅಂದರೆ ಲೀಡರ್ಶಿಪ್ ಅನ್ನೋದು ನಿಮ್ಮಲ್ಲಿದೆ. ಆ ಲೀಡರ್ಶಿಪ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋದರೆ ಬಹಳ ಒಳ್ಳೆಯದು. ಆರೋಗ್ಯದ ವಿಚಾರ ಬಂತು ಅಂತಂದರೆ, ಆರೋಗ್ಯದ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು, ವಿಚಾರ ವ್ಯವಸ್ಥೆಗಳು ಇಲ್ಲ. ಅದು ಚರ್ಮ ರೋಗ ವ್ಯವಸ್ಥೆಗಳು, ಅದು ಚರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಆಗಲಿಕ್ಕಿದೆ. ಕಣ್ಣಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದು. ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ಪರಿಹಾರ ಮಾರ್ಗಗಳನ್ನು ಸೂಚಿಸೋದಾದರೆ, ಶುಕ್ರವಾರ ಅಥವಾ ಮಂಗಳವಾರ ದೇವಿ ದೇವಸ್ಥಾನಕ್ಕೆ, ತಾಯಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ, ಎಷ್ಟು ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ನಿಮ್ಗೆ ಅನುಮಾನ ಇದ್ದರೆ 5 ಅಥವಾ 9 ನಿಂಬೆಹಣ್ಣಿನ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸೌಭಾಗ್ಯವನ್ನು ನಿಮ್ಮದಾಗಿಸ್ಕೋತೀರ. ಒಟ್ಟಾರೆಯಾಗಿ ನಿಮ್ಮ ಒಂದು ಸಹಜ ಸ್ಥಿತಿಯ ಗುಣ ಆಗ್ಬೋದು, ತಾಳ್ಮೆ ಗುಣ ಆಗ್ಬೋದು, ನಿಮ್ಮನ್ನು ಕಾಪಾಡುತ್ತೆ. ಆದರೆ ಅತಿಯಾದ ತಾಳ್ಮೆ, ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಒಟ್ಟಾರೆಯಾಗಿ ಇದಾಗಿತ್ತು ತುಲಾ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.